ಹಾಯ್ ಆಲ್, ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ಹ್ಯಾಪಿ ಹೋಲಿ ಟು ಆಲ್. ಇವತ್ತು ಆ್ಯಕ್ಚುಲಿ ಹೋಲಿ ಹಬ್ಬದ ದಿನಾಚರಣೆ ಅಂದ್ರೆ ಹೋಳಿ ಸೆಲೆಬ್ರೇಷನ್ ಮಾಡೋದೈತಿ. ನಾನಿಲ್ಲೇ ಹೋಳ್ಗೆ ತಯಾರಿ ನಡೆಸೀನಿ, ತೋರಿಸ್ತೀನಿ. ಬ್ಯಾಳಿ ಇಟ್ಟೀನಿ ಕುಕ್ಕರ್ದಾಗ, ಇಲ್ಲೇ ಹಿಟ್ಟು ನಾದಬೇಕು. ಆಮೇಲೆ ಇವತ್ತು ನಮ್ಮ ಇದ್ರಾಗ ಸೊಸೈಟಿದಾಗ ಮಸ್ತ್ ಫಂಕ್ಷನ್ ಮಾಡ್ತಾರೆ. ಇವತ್ತು ಹೋಳಿ ದಹನ ಮಾಡ್ತಾರೆ ಸಂಜೆಯಿಂದ. ನಿಮ್ಗೆ ಅದನ್ನು ತೋರಿಸ್ತೀನಿ. ನಾಳಂತೂ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇಲ್ಲೇ. ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ. ಸೊ ಜಳಕ ಎಲ್ಲ ಮಾಡಿ ಬಂದಿದ್ದೆ, ದೇವ್ರ ಪೂಜೆ ಮಾಡೋಕೆ ತಯಾರಿ ನಡೆಸೇನಿ. ದಿನ ಮನ್ಯಾಗ ಪೂಜೆ ಕಪಿಲ್ ಮಾಡ್ತಾನೆ. ಅವತ್ತು ಅವ್ನಿಗೆ ಹಿಂದಿನ ದಿನ ರಾತ್ರಿ ಅವ್ರದ್ರಾಗ ಏನೋ ಎಮರ್ಜೆನ್ಸಿ ಇತ್ತು ಆಫೀಸ್ದು, ಹಿಂಗಾಗಿ 1:30, 2:30, 3:00 ಹಿಂಗೆ ಕಂಟಿನ್ಯೂ ಒಂದೊಂದು ಗಂಟೆ ಆದಮೇಲೆ ಕಾಲ್ ಇದ್ದು, ಹಿಂಗಾಗಿ ಫುಲ್ ಬ್ಯುಸಿ ಇದ್ದ ಅವತ್ತು. ನಾನು ಪೂಜೆ ಮಾಡಾಕತ್ತಿದ್ದೆ, ನಮ್ಮ ಮನೆಯವ್ರು ಬ್ಯುಸಿ ಇರೋದ್ರಿಂದ. ಇಲ್ಲ ದಿನ ಕಪಿಲ ಪೂಜೆ ಮಾಡೋದು ನಮ್ಮ ಮನ್ಯಾಗ. ಆಮ್ಯಾಗ ವಂಶ ಆ್ಯಕ್ಚುಲಿ ಅವನು ಜಳಕ ಮಾಡಿ ಬಂದ, ಅವನು ನಮಸ್ಕಾರ ಮಾಡಾಕತ್ತ. ದಿನ ಅವಂಗೊಂದು ಇದು ಮಾಡೇವಿ, ಜಳಕ ಮಾಡಿ ಬಂದ ತಕ್ಷಣ ಅವಂಗೆ ದೇವ್ರ ನಮಸ್ಕಾರ ಮಾಡೋದು, ಮಂತ್ರ ಹೇಳೋದು. ಆಮ್ಯಾಗ ಅವತ್ತು ಹೋಳ್ಗೆ ಮಾಡಾಕಿಟ್ಟಿದ್ನಲ್ಲ, ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು ಸೇರಿ ಊಟ ಮಾಡಾಕತ್ತೇವಿ. ಭಾಳೇನು ಮಾಡಿದ್ದಿಲ್ಲ, ಹೋಳ್ಗೆ ಸ್ವಲ್ಪ ಮಾಡಿದ್ದೆ, ಯಾಕಂದ್ರೆ ಕಪಿಲ್ ಊರಿಗೆ ಹೊಂಟಿದ್ದೆ ಆವತ್ತು. ಹಿಂಗಾಗಿ ಬರೀ ಹೋಳ್ಗೆ, ಆಮ್ಯಾಗ ಕಟ್ಟಿನ ಸಾರು, ಆಮ್ಯಾಗ ಬಜ್ಜಿ ಮಾಡಿದ್ದೆ, ಬಟಾಟಿ ಬಜ್ಜಿ. ಆಮ್ಯಾಗ ಇವ್ ನನ್ನ ಫ್ರೆಂಡ್ ಮಗ ಫಸ್ಟ್ ಟೈಮ್ ನಮ್ಮ ಮನೆಯಿಂದ, ಅಂದ್ರೆ ಅವ್ನು ಆ್ಯಕ್ಚುಲಿ ಇರೋದು ನಮ್ಮ ಫ್ಲೋರ್ ಒಂದು ಕೆಳಗಿರ್ತಾನೆ, ಕರೆ ಯಾವಾಗ ಬರೋದಿಲ್ಲ. ಇವತ್ತು ಬಂದಾನೆ, ಹಿಂಗಾಗಿ ಆಡಾಕತ್ತಿದ್ದ ವಾಯು ಮತ್ತು ಅವ. ಅದಾದ್ಮೇಲೆ ಸಂಜೆ ಮುಂದೆ ನೋಡ್ರಿ, ಇದು ಕಾಮಣ್ಣಂದ ಸುಡ್ತಾರಲ್ಲ, ಇಲ್ಲೆಲ್ಲ ರೆಡಿ ಮಾಡ್ಯಾರ ನಮ್ಮ ಬಿಲ್ಡಿಂಗ್ದಾಗ, ಅಂದ್ರೆ ನಮ್ಮ ಸೊಸೈಟಿದಾಗ. ಫುಲ್ ಪೂಜೆ ಮಾಡಕ್ಕಂತೇಳಿ ಎಲ್ಲರೂ ಬಂದಿರ್ತಾರೆ ಇಲ್ಲಿ. ನಾನು ಹೋಗಿದ್ದೆ ಅಲ್ಲ. ಆಮ್ಯಾಗ ನಮ್ಮ ಸೊಸೈಟಿದಾಗ ಗಿಡ್ಸ್ದವ್ರದ್ದು ಇದು ಇತ್ತು, ಸ್ಟಾಲ್ ಹಾಕಿದ್ರು ಗಿಡ್ಸ್ ಕಂಪ್ನಿಯ ಥ್ರೂದಿಂದ. ಅಲ್ಲೆಲ್ಲ ಇದನ್ನ ಆಲೂ ಟಿಕ್ಕಿ, ಜಾಮೂನ್ ಎಲ್ಲ ಸಿಗಾಕತ್ತಿದ್ವು. ನಾ ಏನು ತೊಗೊಂಡ್ಲಿಲ್ಲ, ಯಾಕಂದ್ರೆ ಹೋಳ್ಗೆ ಊಟನ ಫುಲ್ಲಾಗಿ ಹೆವಿ ಆಗಿತ್ತು. ಬರೀ ನೋಡಕ್ಕೆ ಹೋಗಿದ್ದೆ. 2 ದಿನಾನೂ ಇದ್ದು ಆ್ಯಕ್ಚುಲಿ. ಆಮ್ಯಾಗ ಅಲ್ಲಿ ನಾನು ವೀಡಿಯೋ ಮಾಡಿರಲಿಲ್ಲ, ಹೀಗಾಗಿ ಫ್ರೆಂಡ್ ಜೊತೆ ಏನು ಫೋಟೋ ತಗೊಂಡಿದ್ದೀನಿ ನೋಡು, ಅದು ನಾನು ಹಿಂಗೆ ರೆಡಿ ಆಗಿದ್ದೆ. ಇದನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಆವತ್ತು ಸ್ವಲ್ಪ ಎಲ್ಲರೂ ಹಚ್ತಾರೆ ಗುಲಾಲ್ ಪೂಜಾ ಮುಗಿಸಿ ಬಂದಮೇಲೆ. ಇಲ್ಲಿ ಕಪಿಲ್ ಊರಿಗೆ ಹೊಂಟಿದ್ದೆ. ನಮ್ಮ ಆ್ಯಕ್ಚುಲಿ ಊರಾಗ ಒಂಚೂರು ಕೆಲಸ ಇತ್ತು, ಹಿಂಗಾಗಿ ಅವಂಗೆ ರಾತ್ರಿ ಹೋಗೋದು ಬಂತು. ಊರಿಗೆ ಹೋದ್ರೆ ಅವತ್ತು ನಮ್ಮ ಜೊತೆ ಹೋಳಿ ಸೆಲೆಬ್ರೇಷನ್ ಮಾಡೋಕ್ಕಿರಲಿಲ್ಲ, ಅದೊಂದು ಬೇಜಾರಿತ್ತು ನಮಗೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ದಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿ ಮಸ್ತ್ ಮಜಾ ಮಾಡಿದ್ವಿ. ಇವೆಲ್ಲರೂ ಹೊಸದು ಟಿ ಶರ್ಟ್ ತೊಗೊಂಡಿದ್ವಿ, ಹೋಲಿ ಟಿ ಶರ್ಟ್. 4 ಜನ ನಾವು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ವಾಯು ಎದ್ದಿದ್ದ, ನಾನು ಇದ್ರ ಮನೆ ಅಂಕಲ್ ಕಡೆನೇ ಬಿಟ್ಟು ಹೋಗಿದ್ದೆ ಅವನ್ನ. ಇಲ್ಲ ಅವನು ಆಡಾಕತ್ತ ನೋಡ್ರಿ. ವಂಶನು ಎದ್ದಿದ್ದ, ಅವ್ನು ನಾನು ಅವತ್ತು ಮ್ಯಾಗಿ ಮಾಡಿಕೊಟ್ಟೆ. ಅವ ಮ್ಯಾಗಿ ತಿಂದು ಅವನು ಹೋಳಿ ಮಾಡೋಕ್ಕೆ ಆಚರ್ಸಕ್ಕೆ ಅವ್ನ ಫ್ರೆಂಡ್ ಜೊತೆ ಹೊಂಟಿದ್ದ. ಮತ್ತು ನಾನು ಹಚ್ತೇನೆ, ಮತ್ತು ಹೋದ್ರೆ ಮತ್ತು ಸಿಗಂಗಿಲ್ಲ ಅಂಥೇಳಿ. ಆಮ್ಯಾಗ ವಾಯುನ ಆ್ಯಕ್ಚುಲಿ ನಾ ಅಂಕಲ್ಗೆ ಹೇಳಿದ್ದೆ, ನೀವು ಅವ್ರು ಕರ್ಕೊಂಡು ಇಟ್ಕೋರಿ ಅಂತ. ಗಾರ್ಡನ್ದಾಗ ಅವರೆಲ್ಲ ಸೀನಿಯರ್ ಸಿಟಿಸನ್ಸ್ ಕುಂದಿರ್ತಾರೆ, ಅಲ್ಲಿ ಕುಂದಿರ್ಬೇಕಾದ್ರೆ ವಾಯುನ ಹಿಡ್ಕೊಂಡು ಕುಂತಿದ್ರು ಅವರು, ನಾವು ಹೋಳಿ ಆಡುತ್ತಾನ. ಆಮೇಲೆ ನನ್ನ ಫ್ರೆಂಡ್ ಈಕಿನೂ ಹೇಳಿದ್ಲು, ಯಾರು ಸೋನಲ್, ಆಕೆ ಭಾಳ ಆಡಂಗಿಲ್ಲ ಅಂತ ಹೇಳಿದ್ಲು. ಆಕೆ ಸ್ವಲ್ಪ ಆಡಿ ನಾ ಮನೆಗೆ ಹೋಗ್ತೀನಿ, ನೀ ಫುಲ್ ಆಟ ಆಡಿ ಮನೆಗೆ ಬಾ ಅಂತ ಹೇಳಿದ್ಲು. ಇದು ಸಂಜೆ ಮುಂದಿನ ಬ್ಲಾಗ್. ಎಲ್ಲ ಆಟ ಆಡಿ ಬಂದ ಮೇಲೆ ನೋಡ್ಬೋದು ನೀವು ನನ್ನ ಫೇಸ್ ಎಲ್ಲ ಹೆಂಗಾಗೈತತ್ತ. ಒಂದು ಚೂರು ನಿಮ್ಗೆ ಅನ್ಸವಲ್ತು. ನನಗಿದು ಎಷ್ಟು ಜಳಕ ಮಾಡೇನಂದ್ರೆ ಎಣ್ಣೆ ಹಚ್ಚಿ ಎಲ್ಲ ತಿಕ್ಕೊಂಡ್ರೂ ಹೋಗಿದ್ದಿಲ್ಲ. ಆ್ಯಕ್ಚುಲಿ ನಾನು ತಪ್ಪೇನು ಮಾಡಿದ್ದೆ ಅಂದ್ರೆ ಫಸ್ಟ್ ಎಣ್ಣೆ ಹಚ್ಕೊಂಡು ಹೋಗಿರಲಿಲ್ಲ ಆಟ ಆಡಬೇಕಾದ್ರೆ, ನೆನಪು ಹಾರಿಬಿಟ್ಟಿದ್ದೆ. ಫುಲ್ ಫೇಸ್ ಎಲ್ಲ ಕಲರ್ ಹೆಂಗೈತೆ ಹಂಗೈತಿ, ಎಷ್ಟು ತಿಕ್ಕೊಂಡ್ರು ಹೋಗವಲ್ತಾಗಿತ್ತು ಆ ನಮೂನಿ. ನೀವು ನೋಡ್ಬೋದು ನಾವು ಹೆಂಗೆ ಆಟ ಆಡಿದ್ವಿ ಅಂತ. ಮಸ್ತ್ ಎಂಜಾಯ್ ಮಾಡಿದ್ವಿ, ಒಬ್ರಿಗೊಬ್ರು ಕಂಡು ಹಿಡಿಲಾರ್ದಂಗೆ ಆಗಿತ್ತು. ಅದ್ರಾಗ ನನ್ನ ಫ್ರೆಂಡ್ ಒಬ್ಬರು ಏನು ಮಾವಾದಾರಲ್ಲ, ಅವ್ರು ನಮ್ಮ ಸೊಸೈಟಿ ಇದ್ರಾಗ ಅದರ ಕಲ್ಚರಲ್ ಕಮಿಟಿದಾಗ ಅವ್ರರ ತೊಗೊಂಡು ಬರೋರು ಬಣ್ಣ ನಮ್ಮ ಮ್ಯಾಗೆಲ್ಲ ಗುಜ್ಜೋರ ಆ ನಮೂನಿ. ಭಾಳ ಎಂಜಾಯ್ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ಒಂದೇನೋ ಮಿಸ್ಸಿಂಗ್ ಇತ್ತಂದ್ರೆ ಕಪಿಲ್ ಮಿಸ್ಸಿಂಗ್ ಇದ್ದ.
ಭಾಳ ಬೇಜಾರಾಗಕತ್ತಿತ್ತು ಅವು ಇಲ್ಲಂತ ಬಟ್ಟೆನೂ ಮಾಡಕ್ಕೆ ಬರೋಂಗಿಲ್ಲ ಫ್ಯಾಮ್ಲಿದ ಸ್ವಲ್ಪ ಎಮರ್ಜೆನ್ಸಿ ಇದ್ದಿದ್ದರಿಂದ ಹೋಗಿದ್ರು ಅವ್ರು ಭಾಳ ಎಂಜಾಯ್ ಮಾಡಿದ್ವಿ 2 ದಿನ ಆದ್ಮ್ಯಾಗ ನಂದು ಇದು ಬಣ್ಣ ಹೋತು ನಾನು 2 ದಿನ ಫುಲ್ ಶ್ಯಾಂಪು ಎಲ್ಲ ಹಾಕ್ಕೊಂಡು ತೊಳ್ಕೊಂಡು ಮ್ಯಾಗ ಹೋಗೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್